ಹಬ್ಬಬ್ಬಾ ಏನು ಚಳಿ, ಬೆಳಗ್ಗೆನೆ ಇಷ್ಟು ಚಳಿ ಇದ್ರೆ ಹೆಂಗೆ ಕೆಲ್ಸಕ್ಕೆ ಹೋಗೋದು. ಸೊಸೆ ನೋಡಿದ್ರೆ ಇನ್ನೂ ಎದ್ದಿಲ್ಲ. ಕಾಫಿ ಮಾಡಿಸ್ಕೊಂಡು ಕುಡಿಯೋಣ ಅಂದರೆ ನೈಟೆಲ್ಲ ಟಿ ವಿ ನೋಡೋದು, ಬೆಳಗ್ಗೆ ಇಷ್ಟೊತ್ತಾದರೂ ಎದ್ದಿಲ್ಲ. ಸೊಸೆ ಮುದ್ದು, ಎದ್ದು ಕಾಫಿ ಗೀಫಿ ಮಾಡ್ಕೊಳ್ಳೋಣ ಅತ್ತೆಗೆ ಅನ್ನೋದು ಏನಿಲ್ಲ. ಎದ್ದೇಳು ಬೇಗ. ಅತ್ತೆ ಎದ್ದಿದ್ದೀನಿ, ಕಾಫಿ ಮಾಡ್ಕೊಂಡು ತೊಗೊಂಡು ಬರ್ತೀನಿ ರೀ. ಬೇಗ ಬೇಗ ಬಾ. ಬೆಳಗ್ಗೆನೆ ಬೇಗ ಬೇಗ ಎದ್ದು ಬಿಡೋದು, ವಟ 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 ಅನ್ನೋದು. ತಗೊಳ್ಳೈತೆ ಕಾಫಿ. ಏನಂದ್ರೆ ನೀನು ವಟ ವಟನಾ? ಏನಿಲ್ಲ ಅತ್ತೆ, ಬಿಗ್ ಬಾಸ್ ಅಲ್ಲಿರೋ ಗಿಲ್ಲಿ ತರ ನೀವು ಒಂದೇ. ಹೌದಾ, ನಾನು ಗಿಲ್ಲಿ ತರನಾ? ಆದ್ರೆ ಈ ನಡುವೆ ಗಿಲ್ಲಿಗೆ ಮೋಸ ಆಗ್ತಿದೆ ಅಂತ ಅನಿಸ್ತಿದ್ಯಾ ನಿನಗೆ? ಹೂನತ್ತೆ, ಈ ಬಿಗ್ ಬಾಸ್ ಟೀಮ್ನವರು TRPಗೋಸ್ಕರ ಚೆನ್ನಾಗಿ ಪ್ರೋಮೋಗಳು ಬಿಟ್ಟರು ಅವನ ಮೇಲೆ. ಈಗ ನೋಡಿದ್ರೆ ಸೀಸನ್ಗೆ ಕಿಚ್ಚನ್ ಚಪ್ಪಾಳೆ ಧ್ರುವಂತಂಗೆ ಸಿಕ್ಕಿದೆಯಲ್ಲ, ಎಷ್ಟು ಮೋಸ ಅಲ್ವಾ ಅತ್ತೆ? ನನಗೆ ಗೊತ್ತಿರೋ ಪ್ರಕಾರ ಗಿಲ್ಲಿ ಇದ್ದಿದ್ದಕ್ಕೆ ಅಲ್ವಾ ಈ ಬಿಗ್ ಬಾಸ್ ಅನ್ನೋದು ಇಷ್ಟು ದಿನ ಚೆನ್ನಾಗಿ ಓಡ್ಕೊಂಡು ಬಂದಿದ್ದು. ಹೂನೇ ಸೊಸೆ, ನೀನು ಹೇಳಿದ್ದು ಕರೆಕ್ಟಾಗಿತ್ತು. ಆ ಗಿಲ್ಲಿ ನಟ ಅನ್ನೋನು ತುಂಬ ಬಡವ, ಇಷ್ಟು ಚೆನ್ನಾಗಿ ನಗಿಸ್ತಾನೆ, ಇಷ್ಟು ಚಂದ ಹುಡುಗ ಅಲ್ವಾ ಅವನು. ನಂಗಿದೊಂದು ಅರ್ಥ ಆಗಲ್ಲ ಅತ್ತೆ, ಇಡೀ ಸೀಸನಲ್ಲಿ ಧ್ರುವಂತ ಎಂಟರ್ಟೈನ್ಮೆಂಟ್ ನೋಡಿ ಸುದೀಪ್ ಅವರು ಕಿಚ್ಚನ್ ಚಪ್ಪಾಳೆ ಕೊಟ್ಟರು. ಆದರೆ ಪ್ರತಿ ಭಾನುವಾರನೂ ಗಿಲ್ಲಿನಿಟ್ಕೊಂಡೇ ಕಾಮಿಡಿ ಮಾಡ್ತಾರಲ್ಲ, ಅದು ಹೆಂಗೆ ಅತ್ತೆ? ಇದು ಅರ್ಥನೇ ಆಗಲ್ಲ. ಹಂಗಿದ್ಮೇಲೆ ಧ್ರುವಂತನೇ ಇಟ್ಕೊಂಡು ಕಾಮಿಡಿ ಮಾಡ್ಬೋದಲ್ವಾ, ಗಿಲ್ಲಿ ಯಾಕೆ? ನನಗೇನೋ ಸೊಸೆ ಗಿಲ್ಲಿಗೆ ತುಂಬ ಮೋಸ ಆಗ್ತಿದೆ ಅಂತ ಅನಿಸ್ತಿದೆ ಅತ್ತೆ. ನಾನು ಸುಮಾರು 7-8 ವರ್ಷದಿಂದ ಬಿಗ್ ಬಾಸ್ ನೋಡ್ಕೊಂಡು ಬಂದಿದ್ದೀನಿ. ಸುದೀಪ್ ಅವರು ಈ ಥರ ಈ ಸೀಸನ್ ನಡೆಸ್ಕೊಂಡಂಗೆ ಯಾವ ಸೀಸನ್ನು ಹಿಂದೆ ಯಾವುದು ನಡೆಸ್ಕೊಟ್ಟಿಲ್ಲ. ಈ ಥರ ಮೋಸವಾಗಿ ನಡೆಸ್ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅವ್ರ ಮೇಲೆ ತುಂಬ ಅಭಿಮಾನ ಇತ್ತು, ನೋಡಿದ್ರೆ ಈ ಥರ ಮಾಡ್ಕೊಂಡ್ಬಿಟ್ರಲ್ಲ ಅತ್ತೆ. ಹ್ಞೂ ಕಣೆ ಸೊಸೆ, ಕೆಲವು ಸಲ ಅಶ್ವಿನಿಗೆ ಕೆಲವು ವಿಷಯಕ್ಕೆ ಬೈಯೋದೇ ಇಲ್ಲ, ಕೆಲವು ಸಲ ಏನು ಮಾತಾಡಬೇಕು ಅದನ್ನು ಮಾತಾಡೋದೇ ಇಲ್ಲ, ಬೇರೆ ಏನೇನೋ ಮಾತಾಡ್ತಾರೆ. ಈಗ ತಿರುಗಿ ನೋಡಿದ್ರೆ ಈ ಥರ ಕಿಚ್ಚನ್ ಚಪ್ಪಾಳೆ ಈ ಥರ ಕೊಟ್ಟಿದ್ದಾರೆ. ಏನೋ ಸೊಸೆ, ಅವರು ಬೇಕು ಅಂತ ಮಾಡ್ತಾ ಇದ್ದಾರಾ ಅಥವಾ ಬಿಗ್ ಬಾಸ್ ಟೀಮ್ ಅವ್ರು ಮಾಡಿಸ್ತಾ ಇದ್ದಾರಾ ಒಂದು ಗೊತ್ತಿಲ್ಲ ಕಣೆ ಸೊಸೆ. ಹಾಯ್ ಫ್ರೆಂಡ್ಸ್, ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅನ್ಕೋತೀನಿ. ಗಿಲ್ಲಿಗೆ ಆಗ್ತಿರೋ ಮೋಸ ನಿಮಗೆ ಗೊತ್ತಾಗ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಗಿಲ್ಲಿಗೆ ಸಪೋರ್ಟ್ ಮಾಡಿ. ಗಿಲ್ಲಿಗೋಸ್ಕರ ಇವೊಂದು ಸಣ್ಣ ವಿಡಿಯೋ, ಪ್ಲೀಸ್ ಸಪೋರ್ಟ್ ಗಿಲ್ಲಿ. ಮತ್ತು ಬಿಗ್ ಬಾಸ್ನಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ.